ನಿಮ್ಮ ಹೆಸರು ಹೇಳಮ್ಮ? ಆಶಾ ಸರ್. ಆಶಾ ಅವರ ಏಜ್ ಎಷ್ಟು? 37. ಯಾವ ಊರು ನಿಮ್ಮದು? ಇದು ರಾಜಾಜಿನಗರ. ರಾಜನಗರ. ಸೊ ನಿಮ್ಮದು ಕ್ರಾನಿಕ್ ಕಿಡ್ನಿ ಡಿಸೀಸ್ಗೆ ಮಿರಕಲ್ ಡ್ರಿಂಕ್ಸ್ ಟ್ರೀಟ್ಮೆಂಟ್ ಪ್ರೋಟೋಕಾಲ್ ತೊಗೊಂಡಿದ್ರಿ ನ್ಯೂ ಆಯುರ್ವೇದ. ಅದ್ರ ಬಗ್ಗೆ ನೀವು ಫಸ್ಟು ಯಾವ ಸ್ಟೇಟಸಲ್ಲಿತ್ತು ಮತ್ತು ನಮ್ಮ ಟ್ರೀಟ್ಮೆಂಟ್ ತೊಗೊಂಡಾಗ ಹೆಂಗಾಯಿತು ಅಂತ ಎಲ್ಲ ಡೀಟೇಲಾಗಿ ಹೇಳಮ್ಮ. ಎಷ್ಟೋ ಜನಕ್ಕೆ ನೀವು ಒಂಥರ ಏಂಜಲ್ ಇದ್ದಂಗೆ ಆ ಸಕ್ಸಸ್ ಸ್ಟೋರಿ ಹೇಳಿದಾಗ ಹೇಳ್ರಿ, ಹೆಂಗೆ ಅನಿಸಿತ್ತು ಫಸ್ಟ್ ಕಿಡ್ನಿ ಪ್ರಾಬ್ಲಮ್ ಆದಾಗ? ಅದರ ಪ್ರಾಬ್ಲಮ್ ಆದಾಗ ಇದಕ್ಕೇನೆ ಮೆಡಿಸಿನ್ ಎಲ್ಲ ಇರೋದು ಒಂದನ್ನು ಮೇಂಟೈನ್ ಮಾಡ್ಕೊಂಡಿದ್ವಿ ಅಂತ ಹೇಳಿದ್ರು. ಫಸ್ಟ್ ನಾವು ಇಂಗ್ಲೀಷ್ ಮೆಡಿಸಿನ್ಗೆ ಹೋಗಿದ್ವಿ. ಅಲ್ಲೋಗಿ ಎಲ್ಲ ರಿಪೋರ್ಟ್ ಎಲ್ಲ ತಗೊಂಡೋಗಿ ತೋರಿಸಿದ್ವಿ. ಅವ್ರೇನು ಹೇಳಿದ್ರು, ಒಂದು ಕಿಡ್ನಿಯಿಂದ ಡೆಡ್ ಆಗಿದೆ, ಅದು ಯೂಸ್ ಆಗಲ್ಲ, ಇನ್ನೊಂದಿರೋದು ಒಂದೇ ಕಿಡ್ನಿ, ಆ ಕಿಡ್ನಿ ಮಾತ್ರ ನೀವು ಸೇಫ್ ಆಗಿ ಕಾಪಾಡ್ಕೋಬೇಕು, ಒಂದ್ ಕಿಡ್ನಿ ಅದು ಯೂಸ್ ಆಗಲ್ಲ ಅಂತ ನಮ್ಗೆ ಸಜೆಷನ್ ಕೊಟ್ಟಿದ್ರು ಅವರು. ಅವಾಗ ನಮ್ಗೆ ತುಂಬಾ ಭಯ ಬಂದು, ಅವಾಗ ನಮ್ಮ ಮಿಸಸ್ ಏನ್ ಮಾಡಿದ್ರು, ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಬೇಕಾದ್ರೆ ನಮ್ಗೆ ಮಿರಾಕಲ್ದು ಒಂದು ಡೀಟೇಲ್ಸ್ ನಮ್ಗೆ ಸಿಕ್ತು. ಮಿರಾಕಲ್ದು ಡೀಟೇಲ್ಸ್ ಸಿಕ್ತು ನಮ್ಗೆ. ಅವಾಗ ಮಿರಾಕಲ್ ಡೀಟೇಲ್ಸ್ ಅಲ್ಲಿ ನಮ್ಮ ಸರ್ನ ರಾಜು ಸರ್ದು ಒಂದು ಇಂಟರ್ವ್ಯೂನ ನೋಡಿದ್ವಿ. ಆಮೇಲೆ ಅದ್ರಲ್ಲಿ ತುಂಬಾ ಇಂಪ್ರೆಷನ್ ಆಯ್ತು ನನಗೆ. ಹಾಗೆ ಆಗುತ್ತೆ ಅನ್ನೋದು ಒಂದು ಕಾನ್ಫಿಡೆಂಟ್ ನಮಗೆ ಬಂತು. ಅವಾಗ ಅದ ಅಡ್ರೆಸ್ ನ ಹುಡಿಕೊಂಡು ನಾವು ಆರ್ ಟಿ ನಗರ್ ಅವ್ರದ್ದು ಮೇನ್ ಬ್ರಾಂಚ್ ಅಲ್ಲಿ ಬಂದ್ವಿ. ಅಲ್ಲಿ ಬಂದು ಅದ್ರದ್ದು ಡೀಟೇಲ್ಸ್ ಎಲ್ಲ ತಗೊಂಡು ಸರ್ ಹತ್ರ ಮೀಟ್ ಮಾಡಿದ್ಮೇಲೆ ನಮಗೆ ತುಂಬಾ ಕಾನ್ಫಿಡೆಂಟ್ ಬಂತು. ಅವ್ರು ಹೇಳಿದ ಒಂದೊಂದು ಕಾನ್ಫಿಡೆಂಟ್ ನಮ್ಗೆ ತುಂಬಾ ಖುಷಿ ಆಯ್ತು. ಅದನ್ನ ನಾವು ಇವಾಗ ತಗೊಂಡಿದ್ಕೆ ನಮ್ಗೆ ಆಲ್ಮೋಸ್ಟ್ 99% ಬಂದಿದೀವಿ. 99% ನಾವು ನೆಕ್ಸ್ಟ್ ಗೆಲ್ತೀವಿ ಅಷ್ಟು ಕಾನ್ಫಿಡೆಂಟ್ ಇದೆ. ತುಂಬಾ ಖುಷಿ ಆಗಿದೆ ನಮಗೆ. ಆಮೇಲೆ ನಾನು ರಿಪೋರ್ಟ್ ನೋಡ್ತಾ ಇದ್ದೀನಿ, eGFR ರೇಟು 56% ಇತ್ತು. ಸೊ ಅದಾದ್ಮೇಲೆ ಹೆಂಗೆ ಚೇಂಜಸ್ ಆಯಿತು ಅಂತ ಹೇಳ್ರಿ. ನನಗೆ ಭಾರಿ ಖುಷಿ ಆಯಿತು. 1.25 ಕ್ರಿಯೇಟಿನೈನ್ ಇತ್ತು. ಆಮೇಲೆ ಎಸ್ಟಿಮೇಟೆಡ್ ಗ್ಲೂಮರ್ಲೆಸ್ ಕೆಪಿಟಲ್ ರೇಟ್ 56 ಇತ್ತು. ಹೆಂಗೆ ಚೇಂಜಸ್ ಆಯಿತು ಅಂತ ಹೇಳ್ರಿ ನಿಮಗೆ? ಸರ್ ನೀವು ಯಾವ ಥರ ಹೇಳಿದ್ರೆ ಮೆಡಿಸಿನ್ ಅದೇ ಥರ ಫಾಲೋ ಮಾಡ್ಕೊಂಡು ಬಂದಿದ್ದೀವಿ. ಯಾವುದ್ರಲ್ಲೂ ಸೊ ಅದರಿಂದ ನಿಮಗೆ ಚೇಂಜ್ ಆಯಿತು. ನೆಕ್ಸ್ಟು ಎಷ್ಟಾಯಿತು? 69.3 ಆಯಿತು. ಆಮೇಲೆ 85% ಆಗಿದೆ eGFR ರೇಟು. ಈಗ ಕ್ರಿಯೇಟಿನೈನು ಡೌನ್ ಆಗೋಯ್ತು. ಆಮೇಲೆ ಇದು ಏನು ಹಿಮೋಗ್ಲೋಬಿನ್ ಅಂತೂ 11.4ಗೆ ರೈಸ್ ಆಯಿತು. ಸೊ ವಂಡರ್ಫುಲ್ ಅಮ್ಮ. ಕ್ರಿಯೇಟಿನೈನು 1ಕ್ಕೆ ಬಂತು. ಥೈರಾಯ್ಡ್ ನಾರ್ಮಲ್ ಬಂದಿದೆ ಸರ್. ಥೈರಾಯ್ಡ್ ನಾರ್ಮಲ್. ಮತ್ತೇನೇನು ಬಾಡಿನಲ್ಲಿ ಚೇಂಜಸ್ ಆಯಿತು? ತಗೊಳಕ್ ಹೇಳಿದ್ರು. ಈಗ 50 mg ಬನ್ನಿ ಅಂತ ಹೇಳಿದ್ದಾರೆ. ಥೈರಾಯ್ಡ್ 100 mg ಟ್ಯಾಬ್ಲೆಟ್ ತಗೋತಾ ಇದೆ. ಈಗ 50 mg. ಈಗ ಓವರ್ ಆಲ್ ಬಾಡಿನಲ್ಲಿ ಏನೇನು ಚೇಂಜಸ್ ಆಯಿತು? ಸರ್ ಈಗ ಮೈನ್ ಪೇನ್ ಕಡಿಮೆ ಆಗಿದೆ. ಆರಾಮಾಗಿ ಡ್ಯೂಟಿ ಹೋಗ್ತಿದ್ದೇನೆ, ಬರ್ತಾ ಏನು ಡ್ಯೂಟಿ ಮಾಡ್ತೀರಿ ನೀವು? ಆಶಾ ಕಾರ್ಯಕರ್ತ. ವೆರಿ ಗುಡ್. ಪೇನ್ ಏನಿತ್ತು ನಿಮಗೆ ಮೊದಲು? ಬ್ಯಾಕ್ ಸೈಡ್ ತುಂಬಾ ಪೇನ್ ಬರ್ತಾ ಇತ್ತು, ಸುಸ್ತಾಗ್ತಾ ಇತ್ತು, ಜಾಸ್ತಿ ಡ್ಯೂಟಿಗೆ ಹೋಗ್ತಾ ಇರಲಿಲ್ಲ. ಇವಾಗ ಆರಾಮಾಗಿ ಡ್ಯೂಟಿ ಹೋಗ್ತೀನಿ, ಡ್ಯೂಟಿ ಮಾಡ್ತಾರೆ. ಯೂರಿನ್ ಎಲ್ಲ ಚೆನ್ನಾಗಿ ಫ್ಲೋ? ಚೆನ್ನಾಗಿ ಹೋಗ್ತಾ ಇದೆ. ಎಕ್ಸಲೆಂಟ್. BP ಇಂದ ಆಗಿದೆ ನಿಮಗೆ ಪ್ರಾಬ್ಲಮ್? ಕಿಡ್ನಿ ಅಂತ ಅಂದ್ರು ಅಥವಾ ಕಿಡ್ನಿ ಶ್ರಿಂಕ್ ಆಗಿದೆ ಅಂತ ಹೇಳಿದ್ರು? BP ಇಂದ. BP ಟ್ಯಾಬ್ಲೆಟ್ 5 ಡೋಸ್ ಕೊಟ್ಟಿದ್ದಾರೆ, ಅದರಿಂದ ಸಿಂಕ್ ಆಗಿದೆ ಅಂತ ಹೇಳಿ. ಈಗೆಲ್ಲ BP ಟ್ಯಾಬ್ಲೆಟ್ಸ್ ಬಿಟ್ಬಿಟ್ಟಿದ್ದೀರಾ? ಎಲ್ಲ ಒಂದು 2 ಟ್ಯಾಬ್ಲೆಟ್ಸ್ ಬಿಟ್ಟಿದ್ದೀನಿ. ಒಂದು ಟ್ಯಾಬ್ಲೆಟ್ 50 mg ಇದ್ದಿದ್ದು ಈಗ ಮಂತ್ದಿಂದ 10 mg ಬಂದಿದ್ದೀನಿ. ವೆರಿ ಗುಡ್. ಎಷ್ಟು ತಿಂಗಳಿಂದ ತಗೊಳ್ತಾ ಇದ್ರಿ? ನಮ್ದು 2 ಮಂತ್ಸ್ ಅಷ್ಟೇ. 2 ಮಂತ್ಸ್ ಅಷ್ಟೇ. ವೆರಿ ಗುಡ್ ಅಮ್ಮ, ವೆರಿ ಗುಡ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.